ಬಸವಣ್ಣನವರ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಬೇಕಾಗಿ ವಿನಂತಿಸಿದ ನಮ್ಮ ರೇಷ್ಮಾ ತಮಸಂಗಿ ಅವರು ಕರ್ವೆ ಮಹಿಳಾ ತಾಲೂಕಾ ಘಟಕದ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ತಾವು ವೇದಿಕೆ ಬರಬೇಕಾಗಿ ಆಮಂತ್ರಿಸುತ್ತೇನೆ. ಸೊ ಇದೀಗ ಪರಮ ಪೂಜ್ಯ ಅಪ್ಪಗಳವರು ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ. ಬಸವಗುರು ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೂ ಜೊತೆಗೆ ಅಪ್ಪ ಬಸವಣ್ಣನವರು ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಗ್ತಾ ಇದೆ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಿಶ್ವಗುರು ಬಸವಣ್ಣನವರಿಗೆ ಜಯವ, ಸದ್ಗುರು ಚನ್ನಬಸವೇಶ್ವರರಿಗೆ. ಈಗ ಬಸವಗುರು ಪೂಜೆ ಜೊತೆಗೆ ತಾಯಿ ಕನ್ನಡಾಂಬೆ ಭುವನೇಶ್ವರಿ ಭಾವಚಿತ್ರಕ್ಕೂ ಅದೇ ರೀತಿ ಪರಮ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ ಬಳಿಕ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವರಿಗೂ ಶರಣಾರ್ಥಿಗಳನ್ನ ತಿಳಿಸಿ ಇದೀಗ ವೇದಿಕೆ ಮೇಲೆ ತಮ್ಮ ತಮ್ಮ ಸ್ಥಾನಕ್ಕೆ ಆಸೀನರಾಗಲಿಕ್ಕೆ ಬರಬೇಕಾಗಿ ವಿನಂತಿಸ್ತಾ, ಸೊ ಮತ್ತೊಮ್ಮೆ ಒಂದು ಮನವಿ, ಈ ಕಾರ್ಯಕ್ರಮದ ಎಲ್ಲ ಆಮಂತ್ರಿತರ ಹೆಸರನ್ನು ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಉಳಿದವರು ದಯವಿಟ್ಟು ಈ ಬಂದವರು ಕೂಡ ವೇದಿಕೆ ಬರ್ರಿ. ಈಗ ನಾಡಗೀತೆ ಆರಂಭಗೊಳ್ಳುತ್ತೆ. ಎಲ್ಲರೂ ಎದ್ದು ನಿಂತ್ಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತೇನೆ. ಕೆಳಗಡೆ ಕೂತವ್ರು ಎಲ್ಲರೂ ಎದ್ದು ನಿಂತ್ಕೋಬೇಕು. ಕೆಳಗಡೆ ಆಸೀನರಾದವರು ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಈಗ ನಾಡಗೀತೆ ಆರಂಭಿಸಲಾಗ್ತಾ ಇದೆ. ನಮ್ಮ ನಾಡ ನುಡಿಯ ಹಿರಿಮೆ ಗರಿಮೆಯನ್ನ ಹೆಚ್ಚಿಸಿದಂತಹ ನಾಡಗೀತೆಗೆ ಗೌರವಿಸುವುದರೊಂದಿಗೆ ನಾವೆಲ್ಲರೂ ನಾಡಗೀತೆಯನ್ನ ಹೇಳೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ.